ಎಲ್ರಿಗೂ ನಮಸ್ಕಾರ ರೀ. ಬಸವೇಶ್ವರ ಖಾನಾವಳಿಯಿಂದ ಲಲಿತಮ್ಮ ಮಾತಾಡೋದ್ರಿ. ಬಸವೇಶ್ವರ ಖಾನಾವಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ. ಇವತ್ತ ನಾವು ಒಂದು ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಚಟ್ನಿ ಮಾಡಾಕತ್ತೀವಿ. ಹಸಿಮೆಣಸಿನಕಾಯಿ ಚಟ್ನಿ ಭಾಳ ಚಲೋ ಆಗತ್ರಿ. ಭಾಳ ಮಂದಿ ಕೇಳ್ತಿದ್ರಿ ಇಲ್ಲೇ ಹೋಟೆಲ್ದಾಗ ಮಾಡಿದಾಗೆಲ್ಲ ಆಂಟಿ ಹಸಿಮೆಣಸಿನಕಾಯಿ ಚಟ್ನಿ ಮಾಡಿ ತೋರಿಸ್ರಿ ಅಂತಂದು. ಹಸಿಮೆಣಸಿನಕಾಯಿ ಚಟ್ನಿ ಖಾರ ಇರಂಗಿಲ್ಲ, ಅದು ಖಾರ ಮೆಣಸಿನ್ಕಾಯಿ ಅಲ್ಲ, ಇದು ಬ್ಯಾಡಗಿ ಮೆಣಸಿನ್ಕಾಯಿ ಹಸಿ ಬರುತ್ತಲ್ಲ ಅದ್ರದ್ದು. ನೀವು ಯಾವಾಗಾರ ಸಿಕ್ಕಾಗ ಆ ಥರ ಮಾಡ್ಕೊಳ್ರಿ. ನಾನು ಇವಾಗ ಅದಕ್ಕೆ ಏನೇನು ಬೇಕಂತ ಒಂದ್ಸಲ ಹೇಳ್ಬಿಡ್ತೀನಿ ರೀ. ಏನೇನು ಬೇಕಂತ ನೋಡೋಣ ಅಂದಲ್ರಿ. ಈಗ ಮೊದಲೇದಾಗಿ ಹಸಿಮೆಣಸಿನ್ಕಾಯಿ ತೊಗೊಂಡೇನ್ರಿ. ಹಸಿಮೆಣಸಿನ್ಕಾಯಿ ಇದು ಖಾರ ಇಲ್ಲ, ಇದು ಬ್ಯಾಡಗಿ ಮೆಣಸಿನ್ಕಾಯಿ ಇರಿದು ಹಸಿದು. ಇದು ಒಟ್ಟ ಖಾರನೇ ಇರಂಗಿಲ್ಲ. ಇದು ಭಾಳ ಚಲೋ ಆಗುತ್ತೆ ಹಸಿಮೆಣಸಿನ್ಕಾಯಿ ಚಟ್ನಿಗೆ, ಇದ ಬೆಸ್ಟ್. ಮತ್ತು ಬೆಳ್ಳುಳ್ಳಿ ತೊಗೊಂಡೇನ್ರಿ. ಬೆಳ್ಳುಳ್ಳಿ ಭಾಳ ಬೇಕಾಗತ್ತೆ ರೀ ಇದಕ್ಕೆ. ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ಮತ್ತು ಒಂದು ಚಮಚ ಜೀರಿಗೆ ತೊಗೊಂಡೇನ್ರಿ. ಕರಿಬೇವು ತೊಗೊಂಡೇನಿ. ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡೇನಿ. ಒಂದು ಗೋಲಿ ಗಾತ್ರಕ್ಕಿಂತ ಕಮ್ಮಿ ಹುಣ್ಸೆಹಣ್ಣು ತೊಗೊಂಡೇನಿ. ಈಗ ಮೆಣಸಿನ್ಕಾಯಿ ಇದನ್ನ ಒಂದು ಸ್ವಲ್ಪ ತುಂಡ ಮಾಡಿ ಮುರಿದು ಬಿಡ್ತೇನೆ ರೀ. ಇದು ಉರಿಯಕ್ಕೆ ಆಗಂಗಿಲ್ಲ, ಇದು ಉದ್ದುದ್ದ ಇದ್ರೆ ಚಂದಾಗಿ ಫ್ರೈ ಆಗೋದಿಲ್ಲ. ಅದಕ್ಕೆ ನಾನು ಇದನ್ನ ಒಂದು ಸ್ವಲ್ಪ ತುಂಡು ಮಾಡ್ಕೊಳ್ತೀನಿ ರೀ. ಈ ಥರ ಒಂದ್ರಾಗ ಎರಡು ಅಂದ್ರೆ ಉರಿಯಕ್ಕೆ ಅನುಕೂಲ ಆಗುತ್ತೆ. ಈಗ ಒಲೆ ಹಚ್ಕೊಂಡು ನಾನು ಬಾಣ್ಲಿಗೆ ಹಾಕೋತ್ನಾಗ ನಿಮ್ಗೆ ಮುರಿದು ಹಾಕ್ಬಿಡ್ತೀನಿ, ತೋರಿಸ್ತೀನಿ. ಈಗ ಒಲೆ ಮೇಲೆ ಬಾಣ್ಲಿ ಇಟ್ಕೊಂಡಿವ್ರಿ. ಈಗ ಒಲೆ ಹಚ್ಕೊಂಡೆ ಈಗ ಮೆಣಸಿನ್ಕಾಯಿ ಎಲ್ಲ ಮುರಿದಾಗೈತ್ರಿ. ಈಗ ಇದಕ್ಕೆ ಒಂದಷ್ಟು ಎಣ್ಣೆ ಹಾಕೊಂಡ್ಬಿಡನ್ರಿ. ಸ್ವಲ್ಪ ಘಾಟ್ ಬರ್ಲಾರ್ದಷ್ಟು ಎಣ್ಣೆ ಹಾಕೊಂಡ್ಬಿಡನ್ರಿ. ಎಣ್ಣೆ ಸ್ವಲ್ಪ ಕಮ್ಮಿ ಆದ್ರೆ ಘಾಟ್ ಜಾಸ್ತಿ ಬರುತ್ತ್ರಿ. ಈಗ ಮೆಣಸಿನ್ಕಾಯಿ ಎಲ್ಲ ಹುರಿದ ಆಗೈತ್ರಿ. ಅದಕ್ಕೂ ಅಲ್ಲಿ ಸಣ್ಣ ಇಟ್ಕೊಂಡಿನಿ. ಈಗ ಬೆಳ್ಳುಳ್ಳಿ ಹಾಕನ್ರಿ. ಆಮೇಲೆ ಜೀರಿಗೆ ತೊಗೊಂಡಿದ್ವಲ್ರಿ, ಜೀರಿಗೆ ಹಾಕಾಕತ್ತೀನಿ. ಮತ್ತೆ ಕರಿಬೇವು ಸೊಪ್ಪು ತೊಗೊಂಡಿದ್ವಲ್ಲ, ಕರಿಬೇವು ಸೊಪ್ಪು ಹಾಕಾಕತ್ತೇನ್ರಿ. ಮತ್ತೆ ಹುಣಸೆ ಹಣ್ಣು. ಈಗ ನಾವೆಲ್ಲ ಈ ಸಾಮಾನೆಲ್ಲ ಹಾಕೊಳ್ತೀವಲ್ರಿ, ಈ ಪದಾರ್ಥ ಎಲ್ಲ ಹಾಕೊಂಡಿಂದ ಜಾಸ್ತಿ ಉರಿಬಾರ್ದ್ರಿ. ಒಲೆ ಆಫ್ ಮಾಡಿಬಿಡ್ಬೇಕು. ನಾ ಈಗ ಒಲೆ ಆಫ್ ಮಾಡ್ತೇನ್ರಿ. ಇದೆಲ್ಲ ಎಷ್ಟು ಬೆಂದೈತಿ. ಮೆಣಸಿನ್ಕಾಯಿನ ಎಲ್ಲ ಚೊಲೋತ್ನಿಗೆ ಫ್ರೈ ಆಗ್ಯಾವು. ಈಗ ಇದನ್ನ ಒಲೆ ಆರಿಸ್ಬಿಡೋಣ್ರಿ. ಇದೆಲ್ಲ ಒಂದು 5 ನಿಮಿಷ ತಣ್ಣಗಾಗಕ್ ಬಿಡನ್ರಿ. ಆಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡ್ಬಿಡೋಣ. ಉಪ್ಪು ರುಬ್ಬೇಕಾದ್ರೆ ಹಾಕ್ತೀನಿ ನಾನು. ಈಗಿನ ಉಪ್ಪು ಹಾಕಿಲ್ಲ ಇದಕ್ಕೆ. ಒಂದು 5 ನಿಮಿಷ ತಣ್ಣಗಾಗಕ್ ಬಿಡೋಣ. ಈಗ ಮೆಣಸಿನ್ಕಾಯಿ ಎಲ್ಲ ತಣ್ಣಗಾಗೈತ್ರಿ. ಜಾರಿಗೆ ಹಾಕ್ಬಿಡೋಣ. ಮತ್ತು ರುಚಿ ತಕ್ಕಷ್ಟು ಉಪ್ಪು. ಈಗ ರುಬ್ಕೊಂಬಂದಿವ್ರಿ ನೋಡ್ರಿ. ಹಸಿಮೆಣಸಿನ್ಕಾಯಿ ಚಟ್ನಿ ರೆಡಿ ಆಗೈತೆ. ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಾನೆ ಹೇಳ್ಬೋದು ಇದನ್ನ. ಹಸಿಮೆಣಸಿನ್ಕಾಯಿ ಚಟ್ನಿ ಭಾಳ ಅಂದ್ರೆ ಭಾಳ ಚಲೋ ಆಗೈತ್ರಿ. ಇದು ಮೆಣಸಿನ್ಕಾಯಿ ಖಾರ ಇರಬಾರ್ದ್ರಿ. ಬ್ಯಾಡಗಿ ಮೆಣಸಿನ್ಕಾಯಿ ಬರುತ್ತಲ್ಲ ಹಸಿದ ಅದ್ರಲ್ಲಿ ಮಾಡಿರೋದು ಇದು. ಮೆಣಸಿನ್ಕಾಯಿ ಖಾರ ಇದ್ರೆ ತಿನ್ನಕ್ ಆಗಂಗಿಲ್ಲ. ನಾನು ಇದಕ್ಕೆ ಒಗ್ಗರಣೆ ಏನು ಹಾಕಿಲ್ರಿ. ನಿಮ್ಗೆ ಬೇಕಂದ್ರೆ ಒಗ್ಗರಣೆ ಹಾಕ್ಯಾರಿ. ಇಲ್ಲಾಂದ್ರೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಈ ಚಟ್ನಿ ಹಾಕೊಂಡು ತಿನ್ಬೋದು. ಇಲ್ಲ ರೊಟ್ಟಿಗೂ ಚಪಾತಿಗೂ ಮೊಸರು ಅದ್ರಂತ ಇನ್ನೂ ಭಾಳ ರುಚಿ ಆಗುತ್ತೆ. ಇದು ಅನ್ನ ಮೊಸರು ಈ ಚಟ್ನಿ ಹಾಕೊಂಡು ತಿಂದ್ರೆ. ಮತ್ತೆ ನೀವು ಒಂದ್ಸಲ ಮನ್ಯಾಗ ಮಾಡ್ರಿ, ಹೆಂಗಾಗೈತೆ ಅಂತ ಕಮೆಂಟ್ ಮಾಡ್ರಿ. ಈಗ ಇದನ್ನ ಒಂದು ಬಟ್ಲಕ್ಕೆ ಹಾಕ್ತೀನಿ. ಈಗ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಚಟ್ನಿ ರೆಡಿ ಆಗೈತ್ರಿ. ಬೆಳ್ಳುಳ್ಳಿ ಚಟ್ನಿ ಮೊಸರು ಕಡಕ್ ರೊಟ್ಟಿ ತಿಂದ್ರೆ ಅಗದಿ ಸೂಪರ್ ಆಗಿರ್ತೈತ್ರಿ. ನೀವು ಒಂದ್ಸಲ ಮನೆ ಮಾಡಿ ನೋಡ್ರಿ. ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ. ಎಲ್ಲ ನನ್ನ ದೇವ್ರುಗಳಿಗೂ ಶರಣಾರ್ಥಿ.